ವರ್ಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡ್ತೀರಾ? ಯಾವುದ್ರೆ ಡೆವಲಪ್ಮೆಂಟ್ ವರ್ಕಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀವಿ ನಾವು ಹೇಳಿ ಅವ್ರಿಗೆ ಮಂಡ್ಯನ ಬೆಂಗಳೂರಾಗ ಹೇಳಿದ್ದೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸರ್ಕಾರದಿಂದ ನಮ್ಮ ಹೊತ್ತಿಂದ. ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ. ಯಾಕೆ ಪ್ರತಿಭಟನೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡುವಂಥದ್ದು ಸಾಕಷ್ಟು ಸಾರಿ ಮಾಡೋದು ಏನು ಹೊಸದಲ್ಲ. ಕನ್ನಡ ಸಂಘಟನೆಗಳು ಮಾಡಿದ್ದಾವೆ ಸಾಕಷ್ಟು ಸಾರಿ, ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ. ಆದರೆ ಬೇರೆಯವ್ರಿಗಿದೆ ಇದರಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ನಾವು ಈಗಾಗಲೇ ಅಪೀಲ್ ಮಾಡಿದ್ವಿ. ಆ ರೀತಿ ಆದರೆ ಒಳ್ಳೆಯದು. ಯಾವುದು ಅಲ್ಲ, ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋದು ನೀವು? ಈಗ ನಿಷೇಧ ಮಾಡ್ತಾರೆ, ಓಕೆ, ಅದನ್ನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡೋಕೆ. ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದು ಏನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು. ಅದು ಹಾಗೇ ಅಲ್ಲ ನಡಲಿಕ್ಕೆ. ಮತ್ತೀಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು. ಅದು ಪರಿಹಾರ ಅಲ್ಲ. ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು. ಸೊ ಈಗ ಹಿಂದಿದ್ದು ಅಂತ 70 ವರ್ಷ ನಂತರ 30 ವರ್ಷ ನಂತರ 50 ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ. ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು 10% ಅಷ್ಟೇ ಇರ್ಬೋದು ನನ್ನ ಲೆಕ್ಕಲೆ ಹಿಂದೆ ನೋಡಿದಾಗ. ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳು ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ. ಬರೋದ ಇದನ್ನ ಎಲ್ಲಿವರೆಗೆ ಹೋರಾಟ ಮಾಡೋರೆ? ಇದನ್ನು ಎಲ್ಲಿವರೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಗಡಿ ವಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದು ಹೋದ ಅಧ್ಯಾಯ. ಇದು 30 ವರ್ಷದಿಂದ ಒಂದೇ ಮುಗಿದಿದೆ, ಹೊಸದೇನಲ್ಲ. ಇದು ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಅವರು ಮುಖ್ಯವಾಹಿನಿಗೆ ಬರಬೇಕು. ಇಲ್ಲ, ನಮ್ಮ ಕರ್ನಾಟಕದವ್ರಿಗೆ ಅಂತ ಕೊಟ್ಟಿಲ್ಲ. ಅದು ಕನ್ಫ್ಯೂಸ್, ಆ ಥರ ಆರ್ಡ್ರ್ ಏನಿಲ್ಲ. ಅದು ಬೇರೆ ರೀತಿ ಇದೆ, ನಮ್ಮವ್ರಿಗಂತಿಲ್ಲ. ಅದು ಹಿಂದೆ ಮೆಡಿಕಲ್ ಕೂಡ ಕೊಡ್ತಾಯಿದ್ರು. ಅದು ಕೂಡ ನಮ್ಮವ್ರಿಗೆಲ್ಲ, ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟರು ಅಷ್ಟೇ. ಅವರು ಮಹಾರಾಷ್ಟ್ರ ಜನಕ್ಕೆ ಅಲ್ಲ, ಇಲ್ಲೇ ಮಾಡ್ತೀವಿ. ನಮ್ಮವ್ರಿಗೆ ಕೊಡ್ತಾ ಇಲ್ಲ, ನಮ್ಮವ್ರಿಗೆ ಇಲ್ಲಿ ಕೊಡ್ತಾರೆ. ಎಷ್ಟು ಜನ ಅದಾರ ಅದು ನಮ್ಮ ಕಡೆ, ನಮ್ಮ ಸರ್ಕಾರ ಕಡೆ ಲೆಕ್ಕಿಲ್ಲ. ಅದು ಅಂಕಿಅಂಶ ನಮ್ಮ ಕಡೆ ಸಿಗೋಲ್ಲ. ಅವ್ರದ್ದೇನು ಪಾಲಿಸಿ ಅಂದ್ರೆ ಕರ್ನಾಟಕದವ್ರು ನಮ್ಗೆ ಏನು ಮಾಡ್ತಾ ಇಲ್ಲ, ಮಹಾರಾಷ್ಟ್ರದವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆರೋಗ್ಯ ವಿಮೆ ಮಾಡ್ತಿದ್ರು, ಈಗ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರು. ಇಲ್ಲಿ ಹುಳ ಎಲ್ಲ ತಣ್ಣಗಿದ್ದಾರೆ, ಅಲ್ಲಿ ಮಹಾರಾಷ್ಟ್ರದಾಗ ಹುಳ ಇದ್ದಾವೆ. ನೋಡಿ, ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ. ಅವ್ರನ್ನೇನು ಹೊರತುಪಡಿಸಿ ಅಂತ ಹೇಳೋಕ್ಕಾಗಲ್ಲ. ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರಿಗೆ ಸಿಗ್ತೈತೆ. ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟು ಕಾಮಗಾರಿ ಕೊಡ್ತಾಯಿದ್ದೀವಿ. ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾಯಿದೆ. ಸೊ ಅವ್ರೇನೋ 1% ಕೊಟ್ಟು ಆ ಥರ 100% ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈಗ ಮರಾಠಿ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಲೌ ಮಾಡ್ತೀನಿ ಅಂತ ಮೊನ್ನೆ ವಿಧಾನಸಭಾ ಪರಿಷತ್ತಿಗೆ ಅವ್ರು ಅಲೌ ಮಾಡಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಇದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ದಂಗಾಗುತ್ತೆ. ಡಿಸ್ಟರ್ಬೆನ್ಸ್ ಆದರೆ ಪರಿಹಾರ ಮಾಡ್ಲಿಕ್ಕೆ ಆಗೋಲ್ಲ. ಹೇಳ್ತಾರೆ ಎಷ್ಟು ಜನ ಕೊಡೋರು ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಮ ಸ್ಟೇಟ್ನಲ್ಲೇ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಮದೇ ಲೋಡ್ ಆಗಿದೆ. ಇನ್ನು ಬೆಳಗಾವಿದವರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಸರ್ಕಾರ? ಅದು ಭಾಳ ಮುಖ್ಯವಾಗಿರುವಂಥ ವಿಷಯ ಅಲ್ಲ. ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು? MES ಬ್ಯಾನ್ ಮಾಡೋದ್ರಿಂದ ಪರಿಹಾರ ಅಲ್ಲ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ. ಆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅವರೆಲ್ಲರೂ ಅಣ್ಣ ತಮ್ಮಂದರು ಮತ್ತು ಕಾಂಗ್ರೆಸ್ನಲ್ಲಿರೋರು, BJPಲಿರೋರು ಎಲ್ಲರೂ ಮರಾಠಿ ಏಜೆಂಟರು, ಮರಾಠಿ ಗುಲಾಮರು. ಆದ್ದರಿಂದ ಅವರು MES ಪರವಾಗಿ ಇದ್ದಾರೆ. ಈಗ ಅಲ್ಲಿ BJPಯವರು ಮೇಯರು, ಅವನು ಮರಾಠಿ ಮೇಯರ್ ಮತ್ತು ಆ ಮಂತ್ರಿ ಇದಾರಲ್ಲ, ಅವ್ರು ಹಿಂದೆ ಹೇಳಿದ್ರು
ಏನಾದರೂ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗೋದಾದರೆ ನಾನು ಮೊದಲು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನಾವು ಹೇಳ್ದೋ ಈಗಲೇ ಹೊರಟೋಗಮ್ಮ ಅಂತೇಳಿ ನಾವಾಗಲೇ ಹೇಳಿದ್ದು. ಯಾರು ರಾಜಕಾರಣಿಗಳು ಜಾರಕಿಹೊಳಿ ಸೇರಿದಂತೆ 100ಕ್ಕೆ 100 ಅವರೆಲ್ಲ ಮರಾಠಿ ಏಜೆಂಟ್ರು. ಈ ಮಾತು ಹೇಳೋದಾದರೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋದ್ರಿಂದ ಗೌರವ ಬರುತ್ತೆ ಮತ್ತು ಕನ್ನಡಿಗರಿಗೆ ಶಕ್ತಿ ಬರುತ್ತೆ. ಅದನ್ನು ಬಿಟ್ಟು ಈ ಥರ ಉಡಾಪೆ ಮಾತಾಡ್ತಕ್ಕಂಥದ್ದು, ಬುರುಡೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರ ಮಾತನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ.